ನಮ್ಮ ಬಾಸ್ ಬರ್ಬೇಕಲ್ಲ. ಬಸ್ ಬರ್ತೀರಾ? ನಾನು ಬೈಕಿರ ಬಿಡಿ, ನೀವು ಬಂದು ನಾನೇ ಬೈಕಿರ. ಫ್ರೆಂಡ್ ಎಲ್ಲ ಕರೆಯಬಿಡಿ. ಇದು ಎಲ್ಲ ಸೆಟ್ ಮಾಡ್ತಿರೋದು ಸರ್. ಎಲ್ಲಿ ತಂದ್ರಿ ಇದನ್ನ? ಏನೋ ಆಚಾರಿ ಮಿಷಿನಿಂಗ್ ಅಂತಾರೆ ನೋಡಿ, ಆಚಾರಿ ಇದೆ ಹಂಗದೆ. ನಮ್ಮೂರ ಕಡೆ ಎಲ್ಲ ಹಂಗೆ ಅದು ಆಚಾರಿಗಳು. ಐಡಿಯಾ ಮಾಡಿ ಯಾವ ಥರ ಹೊಗೆ ಬರ್ತದೆ, ಹಿಂಗೆ ಕೆಂಡದಲ್ಲಿ ಅದು ಬೇಯುತ್ತೆ ಜೋಳ ಅಂತೆಲ್ಲ ಐಡಿಯಾ ಮಾಡಿ ಅದು ಸಿಟಿ ಮಾರ್ಕೆಟಲ್ಲಿ ಹುಡುಕಿ ಒಂದಲ್ಲ ಒಂದೂವರೆ ದಿವಸ ಹುಡುಕಿ, ಒಂದು ದಿವಸ ಹೋಗಿದ್ರು ಸಿಕ್ಕಿಲ್ಲ, ಮತ್ತೆ ಇನ್ನೊಂದು ದಿವಸ ಹೋಗಿ ಹುಡುಕಿ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಬಂದು ಅದನ್ನ ಅಲ್ಲಿ ಕೆಳಗಡೆ ಮಾಡ್ಲಿ ಕೊಟ್ಟು ವೆಲ್ಡ್ ಮಾಡಿಸಿ ಮಾಡಿದಾಗ ಗಾಳಿ ಬೇರೆ ಬರುತ್ತೆ, ಅದು ಬೆಂಕಿ ಎತ್ಕೊಳ್ಳುತ್ತೆ ಅಂತ. ಆ ಥರ ಎಲ್ಲ ಮೆಥಡ್ ಇನ್ನೊಬ್ರನ್ನ ಕೇಳಿ ತಿಳ್ಕೊಂಡು ಅವರು ಅದನ್ನ ತಂದು ವೆಲ್ಡ್ ಮಾಡಿಸಿ ಮಾಡಿರೋ ಮೆಥಡ್ ಅದಲ್ಲ. ಅವರೊಬ್ರು ವಿಜ್ಞಾನಿಗಳಾಗ್ಬಿಟ್ರೆ ಕಂಡಿಡ್ತಾರೆ. ಆಮೇಲೆ ಕಸ್ಟಮರು ಅಷ್ಟೇ ತುಂಬಾ ಇಷ್ಟಪಡ್ಕೊಡೋರು ಇಲ್ಲಿ ಆ ಜೋಳನ ಕೆಂಡ ಮೇಲೆ ಸುತ್ತಿ ಕೊಡೋದು. ಹಳ್ಳಿ ಕಾಲದಲ್ಲಿ ನಮ್ಮ ಹಳ್ಳಿಗೆಲ್ಲ ಏನ್ ಮಾಡ್ತೀವಿ ಸರ್, ಇವಾಗ ತುಂಬಾ ಚೆನ್ನಾಗಿ ನಾವೇ ಚಿಕ್ಕ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ, ನಾವೆಲ್ಲ ಹೊಲ್ತಕ್ಕೆ ಹೋಗ್ತದೋ ಜಮೀನ್ ಹತ್ರ ಹೋಗಿ ಅಲ್ಲಿ ಓಡಾಡ್ಕೊಂಡು ಬಂದು ಸುತ್ತಾಡ್ಕೊಂಡು ಅಪ್ಪ ಅಮ್ಮಂದಿರು ಕೆಲಸ ಮಾಡ್ತಾರೆ, ಜಮೀನಲ್ಲಿ ಸುತ್ತಾಡ್ತಾಯಿದ್ರು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ನಮ್ಗೆ ಏನು ಗೊತ್ತು, ಆ ಜೊತೆ ಕುತ್ಕೊಂಡು ಓಡಾಡ್ಕೊಂಡು ಆ ಮರ ಈ ಮರ ಹತ್ಕೊಂಡು ಸುತ್ತಾಡ್ಕೊಂಡು ಬರ್ತಿದ್ರು. ಕೊನೆಯಲ್ಲಿ 5:30, 6 ಗಂಟೆ ರಾತ್ರಿ ಸಂಜೆಯಲ್ಲಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬರ್ತಾ ನಾವು ಆ ರಾಗಿ ತೆನೆ ಇದೆ ಗೊತ್ತು, ರಾಗಿ ತೆನೆ, ಆ ರಾಗಿ ತೆನೆನ ಕಿತ್ಕೊಂಡು ಬರ್ತಾ ಸಂಜೆಗೆ ನಾವು ರಾತ್ರಿಗೆ ಏನು ಮಾಡ್ತಿದ್ದೋ 6:30 ಇಂದ 7 ಗಂಟೆ ಇದೆ ನಾವು ಸ್ನ್ಯಾಕ್ಸ್ ಬೇಕು. ಈ ಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಸ್ನ್ಯಾಕ್ಸು ಅಂದರೆ ಗೋಬಿಗೆ ಹೋಗೋಣ ಬರ್ತಾರೆ, ತಿಂತಾರೆ, ಗೋಬಿ ತಿಂತಾರೆ. ಮತ್ತೊಂದು ಇನ್ನೂ ತುಂಬ ಇಷ್ಟಪಟ್ಟು ಏನು ಮಾಡ್ತಾರೆ, ಬೇಡ ಸರ್ ತಿನ್ನಿ ಎಲ್ಲ ಹೋಗೋಣ, ಪಿಜ್ಜಾ ಬರ್ಗರ್ ತಿನ್ನೋಣ, ಪಿಜ್ಜಾ ಅಲ್ಲದೆ ಬರ್ಗರ್ ತಿನ್ನೋಣ, ಮತ್ತು ಸ್ಯಾಂಡ್ವಿಚ್ ಹೋಗೋಣ, KFC ಹೋಗೋಣ ಅಂತೆಲ್ಲ ತಿಂತಾರೆ. ನಾವು ಹಳ್ಳಿ ಜೀವನ, ಹಳ್ಳಿ ಮಕ್ಕಳು, ರೈತರ ಮಕ್ಕಳಿಂದ ಬರ್ತಿರೋದ್ರಿಂದ ನಾವು ತಿಳ್ಕೊಂಡಿರೋ ಪ್ರಕಾರ ನಾವು ಇದೇ ನಮಗೆ ಅವಾಗಿನ ಕಾಲದಲ್ಲೆಲ್ಲ ಈ ರಾಗಿ ತೆನೆ ಬೇಯಿಸ್ಕೊಂಡಿದ್ದೀವಿ. ಇದೇ ಬರ್ಗರು, ರಾಗಿ ತೆನೆ ಆಗಲಿ ಇನ್ನೂ ಏನೇನೋ ತಿಂತಿದ್ರು. ರಾಗಿ ತೆನೆನ ಏನು ಮಾಡ್ತಿದ್ದೆ ಗೊತ್ತಾ ಸರ್, ಅದು ಒಲೆಯಲ್ಲಿ ಸೋಲೆ ಹಾಕ್ತಿದೆ ಗೊತ್ತಾ. ಅವಾಗ 7:30, ಇವಾಗ ಏನು ಮಾಡ್ತಾರೆ ಗೊತ್ತಾ, 9:30, 10 ಗಂಟೆಯಲ್ಲಿ ಅಡುಗೆ ಮಾಡ್ತಾರೆ. ಅವಾಗ ಹಂಗಲ್ಲ, 6:30 ಒಲೆ ಹಚ್ಚೋರು. 6:30 7 ಗಂಟೆ ಒಲೆ ಹಚ್ಚಿದಾಗ ನಾವೇನು ಮಾಡ್ತಿದ್ದೋ, ಅನ್ನಕ್ಕೆ ಇದ್ದಾಗ ನಮ್ಮ ಮಡಿಕೆಯಲ್ಲಿ ನಾವು ಹೋಗಿ ತೆನೆನ ಸುಡ್ತಾ ಇದ್ದೋ ತಿಂತಾ ಇದ್ದೋ. ಆಮೇಲೆ ಮರ ತಗೊಬರ್ತದೆ, ಆ ಮರಲ್ಲಿ ಎಲ್ಲ ಮುಚ್ಚಿ ಸ್ವಲ್ಪ ಸಕ್ಕರೆನ ಬೆರೆಸಿ ತಿಂತಾ ಇದ್ರೆ ಊಟನೇ ಬೇರೆ. ಆಮೇಲೆ ಜೋಳದ ತೆನೆಗಳೆಲ್ಲ ಕಿತ್ಕೊಂಬರ್ತಿದ್ದೋ, ಸುಟ್ಟಿ ತಿಂದು ಉಪ್ಪುಕಾರ ಹಾಕೊಂಡು ತಿಂತಿದ್ದೋ. ಅವಾಗೆಲ್ಲ ಬಿಡಿ, ಅವಾಗೆಲ್ಲ ಆ ಕಾಲದಲ್ಲಿ ಹೊಂಗೆಳ್ಳು ಹುಣ್ಸೆಳ್ಳು ಅಂತೆಲ್ಲ ಏನೇನೋ ವ್ಯಾಪಾರ ಮಾಡ್ತಿದ್ರು ನೋಡಿ, ಅದೆಲ್ಲ ವ್ಯಾಪಾರ ಎಲ್ಲ ಮಾಡ್ತಿದ್ರು. ಅದು ಇರೋ ಮಜಾನೇ ಬೇರೆ. ಆಮೇಲೆ ಹುಣ್ಸೆಹಣ್ಣೆಲ್ಲ ಬಿರ್ತಲ್ಲ, ಅದೆಲ್ಲ ತಿಂದು ತಿನ್ನೋದ್ರಲ್ಲಿ ಭಾಳ ಸೊಗಸು. ಅವಾಗೆಲ್ಲ ಜೀವನ ನೆಚ್ಕೊಂಡ್ರೆ ಸರ್ ಇವತ್ತು ತುಂಬಾ ಇದೆ ಸರ್. ಅದು ಅವಾಗೆಲ್ಲ ಒಂದೊಂದಿನ ಬೆಲೆ ಇಲ್ಲ ಬಿಡಿ ಸರ್. ಅದು ಇಲ್ಲ ನೋಡಿದ್ದೀನಿ, 1 ರೂಪಾಯಿಗೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದು. ಐಸ್ ಕ್ರೀಮ್ ಅಂದ್ರೆ ಯಾವ ಥರ ಇತ್ತು ಅಂದರೆ, ನಾವು ತಿಂತಿದ್ದ ಐಸ್ ಕ್ರೀಮ್ ಇವಾಗಲೂ ಹಂಗೆ ಇದೆ, ಅವಾಗಲೂ ಇದೆ. ಮ್ಯಾಗಿ ಅಂತ ಬರೋದು, ಸಾವಿಗೆ ಎಣ್ಣೆದು ಸಾವಿಗೆ ಐಸ್ ಕ್ರೀಮ್ ಅಂತ ಬರೋದು, ಅದು ಇವಾಗಲೂ ತಿಂದಿದ್ದೀವಿ. 2 ರೂಪಾಯಿ 3 ರೂಪಾಯಿ. ಅವಾಗ ನಮ್ಮ ಹತ್ರ ಎಲ್ಲ ಬಿಡಿ, ಅವಾಗೆಲ್ಲ ಕಷ್ಟ, ಕಾಸು ಇತ್ತಿಲ್ಲ ಯಾರ ಹತ್ರನೂ. ಇವತ್ತು ಜೋಬಲ್ಲಿ ಓಡಾಡ್ತಿದ್ದೆ, ಚೆನ್ನಾಗಿದ್ದೀವಿ. ಆದರೆ ಅದು ಬರಲ್ಲ ಈಗಿನ ಕಾಲಕ್ಕೆ. ಆಗ ಮಾಡಿದ್ದು ಇವಾಗ ಬರಲ್ಲ ತಕ್ಕನಾಗೆ, ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ತುಂಬ ನಾನು ಕೂಡ ಹೋಗ್ತೈತೆ. ಅವೆಲ್ಲ ನಾವು ಕೂಡ ಗೊತ್ತಿಲ್ಲ. ಒಂದು 5 ರೂಪಾಯಿ ದುಡಿಬೇಕು ಅಂದರೆ ಒಂದು 5 ರೂಪಾಯಿಗೆ ಒಂದು ಸೇರು ಹುಣ್ಸೆ ಹೇಳುತ್ತೆ. ಯಾವುದೋ ವ್ಯಾಪಾರ ಎಲ್ಲ ಬಟ್ಟೆ ಮುಂದೆ ಬಂದಿದ್ದಾರೆ. ಆ ಕಷ್ಟ ಸುಖ ನೋಡ್ಕೊಂಡು ನಾವುಗಳು ಹಿಂಗೆ ಮುಂದೆ ಹೋಗ್ತಾ ಇದೀವಿ, ಮಾಡ್ತಾ ಇದೀವಿ ಅಷ್ಟೇ ಸರ್. ಅದೇ ಅಷ್ಟೇ ಜೀವನ ಇದೆ ಬಿಡಿ. ಆದರೂ ಕೂಡ ಇದೆಲ್ಲ ಮಾರ್ಕೆಟಿಂದ ತಂದು ನೀವು ಹಿಂಗೆಲ್ಲ ಕಮ್ಮಿ ರೇಟಲ್ಲಿ ಜೀವನ ಮಾಡಬೇಕಲ್ಲ, ಮಾಡ್ತಿರಲ್ಲ. ಏನೋ ಜೀವನ ನಿಜವಾಗ್ಲು ಜೀವನ ಮಾಡಲೇಬೇಕು. ಬೆಳಗ್ಗೆ ಎದ್ರೆ ದುಡಿಲೇಬೇಕು, ತಿನ್ನಲೇಬೇಕು. ಹಿಂಗ್ಲಾಯ್ತು ಅಂದರೆ ಓನರ್ ಕೇಳಲ್ಲ. ಓನರು ಬಾಡಿಗೆ ಕಟ್ಟಪ್ಪ ಅಂತಾರೆ, ನೀರು ಕಟ್ಟಪ್ಪ ಅಂತಾರೆ, ಶಾಪ್ಗಳು ಇಟ್ಕೊಬಿಟ್ರೆ ಅಂತ ನಿಮ್ಗೆ ಇನ್ನೂ ರಿಸ್ಕ್ ಅದು ಕಟ್ಟಲೇಬೇಕು ಸರ್. ಅವೆಲ್ಲ ಮಾಡಲೇಬೇಕು. ಇವೆಲ್ಲ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸರ್ ಜೀವನ. ಆಗಲ್ಲ. ದುಡ್ಡಿರೋರು ಹೇಳ್ತಾರೆ, ದುಡ್ಡಿಲ್ಲರು ಒಂಥರ ಕಷ್ಟ, ಎಲ್ಲರಿಗೂ ಕಷ್ಟ. ಯಾರ್ದು ಬ್ಯಾಂಕ್ ಕಡಿದ್ರೆ ನಾನು ಮಾವನ್ ಕೊಟ್ಟೆ ಅಂತ ಹೇಳ್ತಾನೆ. ಅವರು ಕಸ್ಟಮರಾ? ಹಾಂ, ಕಸ್ಟಮರು. ಇವ್ರ ಅತ್ತೆ ಮಗಳು, ಮಾವನ ಮಗ ಅವನು. ಅವರು
ನಾಚಿಕೆ ತರೋರು. ನಾಚಿಕೆ ಎಂದಿಗೆ ಸರ್ ದುಡಿಯೋದೇ ಉಂಟಂತ ಎಂದಿಗೆ ಸರ್ ನಾಚಿಕೆ. ಏನು ಕಳ್ತನ ಮಾಡ್ತಿದ್ದೀವ ಸುಳಿಗೆ ಮಾಡ್ತಿದ್ದೀವ ಸರ್? ಅದೇನೆ ಏನು ಮಾಡ್ತಿಲ್ಲ. ವ್ಯಾಪಾರ ಮಾಡ್ತಾ ಇದ್ದೀರಾ? ಏನು ಕಳ್ತನ ಮಾಡ್ತಾ ಇದ್ದೀರಾ ನೀವು? ಇಲ್ಲ ತಾನೆ ವ್ಯಾಪಾರ ಮಾಡ್ತಾ ಇದ್ದೀರಾ? ನಿಮ್ಮ ಹೊಟ್ಟೆ ಪಾಡೋದು ಏನೋ ಬದುಕಬೇಕು. ಈಗ ನೋಡಿ ಒಂದು ನಾಯಿ ಕೂಡ ಒಂದೇನೋ ಅದಕ್ಕೆ ಒಂದೊಟ್ಟು ಊಟ ಸಿಕ್ಕರೆ ಸಾಕೋದಕ್ಕೆ ಬದುಕಲ್ವಾ ಸರ್? ಅದು ಒಂದೊಂದು ಊಟ ಕೊಟ್ಬಿಟ್ರೆ ಬೆಳಗ್ಗೆ ಸಂಜೆವರೆಗೂ ನಮ್ಮ ಹತ್ರ ಇರ್ತದೆ. ನಮ್ಮ ಹತ್ರ ಬೆಳಗ್ಗೆ ಸಂಜೆ ನಿಮ್ಮ ಜೊತೆ ಓಡಾಡ್ಕೊಂಡಿರುತ್ತೆ. ನಿಯತ್ತಾಗಿರುತ್ತೆ. ಬಾಯಿ ಅನ್ಸ್ಕೊಂಡು ಅಕ್ಕ ನೋಡ್ಬಿಡ್ತದೆ. ಒಂದು ನಾಯಿ ತಗೊಳ್ಳಿ, ಒಂದು ಹಸು ತಗೊಳ್ಳಿ, ಇಕ್ಕಾನೆ ಊಟ ಮಾಡ್ಕೊಂಡು ಹೋಗ್ಲಿ ಬೈಲೆ ಒಂದು ಏನೋ ಅಷ್ಟು ತಿನ್ಕೊಂಡದು. ಎಂಥ ಜೀವನ ನಡೆಯೋದು ಪಾಪ. ಅದು ಸಮಾಧಾನ ಆಗುತ್ತೆ. ಹೊಟ್ಟೆ ತುಂಬ ತಿಂತು ಹೋಯ್ತಾನೆ ಇತ್ತು ಈಗ ಅಷ್ಟೇ. ಮುಂದಕ್ಕೆ ಹೋಗುತ್ತೆ ಇನ್ನೆಲ್ಲ ತಿಂತಾ ಇದೆ ಅಲ್ಲಿ ನೋಡಿ. ಅಷ್ಟೇ ಜೀವನ ಸರ್. ಇದೆಲ್ಲ ಯಾರು ಕಬ್ಬು ಸಾಕ್ತಾ ಹೋಗ್ತಾರೆ ಹೊರತು ಕಬ್ನಲ್ಲಿ ಇರ್ತಾರೆ ಯಾರು ಇಲ್ಲಿ ಅಲ್ಲಿ ಇಟ್ಟಿರ್ದು ಇಲ್ಲೇ ಬರ್ತಾರೆ ಅವರು. ಇವತ್ತು ರಜಾ, ನಾಳೆ ಬರ್ತಾರೆ. ರಜಾ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅಣ್ಣ. ಹೊಟ್ಟೆ ಪಾಡೆ ನಾವು ಏನಾರು ಒಂದು ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಏನು ಸರ್ ದುಡ್ಡಿರೋರ ಮಾಡೋಕ್ಕೆ? ದುಡ್ಡಿದ್ರು ಕೂಡ ಎಲ್ಲಣ್ಣ ಎಲ್ಲ ಈಗ ಎಲ್ಲ ಕಾಂಪಿಟೇಷನ್ ಇದ್ದಲ್ಲಿ ಎಲ್ಲ ಆಗುತ್ತೆ. ಏನೂ ಆಗಲ್ಲ ಬಿಡಿ. ಕಾಂಪಿಟೇಷನ್ ಅಂದರೆ ಇನ್ನೊಂದು ಏನು ಗೊತ್ತಾ? ಎಲ್ಲ ಬೆಟ್ಟ ಹೊಡಿಯೋಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಬೆಟ್ಟ ಹೊಡಿಯೋಕ್ಕಾಗುತ್ತೆ ಅದಕ್ಕೆ ಆಗಲ್ಲ ಬಿಡಿ. ಯೋಚನೆ ಮಾಡಿ ನೀವು ಒಂದ್ಸಲಿ ಜಸ್ಟ್ ಹಂಗೆ ವಿತಿನ್ ಸೆಕೆಂಡಲ್ಲಿ ಯೋಚನೆ ಮಾಡಿ. ಕೈಯಲ್ಲಿ ತಗೋತಾರೆ, ಜನಕೆ ತಗೋತಾರೆ, ಗುದ್ಲಿ ತಗೋತಾರೆ, ನಮ್ಮ ಬೆಟ್ಟ ಹೊಡ್ತೀನಿ ಅಂತಾರೆ. ಎಲ್ಲರ ಕೈಲಿ ಬೆಟ್ಟ ಹೊಡಿಯೋಕ್ಕಾಗತ್ತಾ? ಆಗಲ್ಲ. ಅದೇ ಕಾರಣಕ್ಕೂ ಆಗಲ್ಲ. ಆಗೋ ಸೀನೆ ಎಲ್ಲ ಆಗೋರ್ ಕೈಲಿ ಆಗುತ್ತೆ, ಮಾಡೋರು ಮಾಡ್ತಾರೆ ಅಷ್ಟೇ ಸರ್. ಎಲ್ಲರ ಕೈಲೂ ಆಗಲ್ಲ. ಅವೆಲ್ಲರೂ ಸುಮ್ಮನೆ ಹೇಳ್ತಾರೆ ಆ ಟೈಮಲ್ಲಿ ಮಾತುಕತೆ ಅಷ್ಟೇ. ಹಂಗೆಲ್ಲ ಮಾಡ್ತೀನಿ ಅಂದ್ರೆ ಎಲ್ಲ ಬೆಟ್ಟ ಹೊಡೆದು ಇವತ್ತು ಜೀವನ ಮಾಡಿ ದುಡ್ಡು ಮಾಡಿ ಹಣ ಆಸ್ತಿ ಮಾಡಿ ಸಂಪಾದನೆ ಎಲ್ಲ ಶ್ರೀಮಂತರಾಗ್ಬಿಟ್ಟಿರೋ ಇಷ್ಟೊತ್ತಿಗೆ ಎಲ್ಲ ಬಟ್ಟೆ ನೋಡಿದ್ದೀನಿ. ಎಲ್ಲ ಯಾಕೆ ಬಡವ್ರ ತಕ್ಕನಾಗಿ ಹಿಡಿಬೇಕಾ ಜೀವನ ಮಾಡ್ಬೇಕಾಯ್ತು? ಬಿಡಿ ನೋಡಿದ್ದೀನಿ. ಎಲ್ಲ ಶ್ರೀಮಂತರಾಗ್ಬಿಟ್ಟಿರ್ತೀರಿ. ಈಗ ಬೆಟ್ಟ ಹೊಡೆದಿದ್ರೆ ಆ ಥರ ಹೊಡಿಯೋ ಸೀನ್ ಇಲ್ಲ ಬಿಡಿ. ಈಗ ಊರು ಬಿಟ್ಟು ಬಂದು ಯಾಕೆ ಸಂಪಾದನೆ ಮಾಡ್ಬೇಕಾಯ್ತು? ಇವಾಗ ಬಂದಿವರೆಲ್ಲ ಎಲ್ಲ ಕಷ್ಟಗಳಿಗೆ ನೋಡಿದ್ದೀನಿ ಬಿಡಿ. ಮಾತ್ರ ಎಷ್ಟು ನೀವು ಕೂಡ ವ್ಯಾಪಾರ ಮಾಡ್ತೀರಾ, ಹೋಟ್ಲ್ ವ್ಯಾಪಾರ ಮಾಡ್ತೀರಾ, ನಿಮಗೂ ಕೂಡ ಕಸ್ಟಮರ್ ಬಂದರೆ 25 26 27 ವರ್ಷ ಆಯ್ತು ನಾವು. ನಾನು ಬಂದು ನಮ್ಮ ತಂದೆ ತಾಯಿ ಜೊತೆ ಸೇರಿಕೊಂಡು ಒಂದು 8 9 ವರ್ಷ ಆಯಿತು. ನಾವು ಅವತ್ತಿನ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬೇರೆ ನಮ್ಮ ದಡ ಮನೆ ಫೇಮಸ್ ಆಯ್ತಾಳೆ. ದಡ ಮನೆ ಫೇಮಸ್ ಆಯ್ತಾಳೆ. ಬೇರೆ ಲ್ಯಾಜಿನ ಬಗ್ಗೆ ಕೇಳಿ ಸರ್. ಅದೇ ಮೊದಲು ಏನು ಓದಿದ್ರಲ್ಲ, ಏನು ಹೆಂಗಿತ್ತು ಅವಾಗ? ಇವಾಗ ಅಂದರೆ ಸರ್ ಅವಾಗಲೂ ಹೋಗ್ತದೆ, ಇವತ್ತು ಓದ್ತಾ ಇದ್ದೋ. ಅವಾಗ ನಮಗೆ ತಲೆ ಹತ್ತಲಿಲ್ಲ. ಅವಾಗ ಇಲ್ಲ ಈ ಬಿಸ್ನೆಸ್ ಫೀಲ್ಡಿಗೆ ಬಂದ್ಬಿಟ್ರಿ. ಬಿಸ್ನೆಸ್ ಫೀಲ್ಡು ಅಂದರೆ ನಮ್ಮ ತಂದೆನೂ ಕಷ್ಟ ಬಿಡೋರು, ನಮ್ಮ ತಾಯಿನೂ ಕಷ್ಟ ಬಿಡೋರು. ನಾವು ಆ ಜೊತೆಲಿ ತಂದೆ ಆ ಕೆಲಸ ಮಾಡಿ ಈ ಕೆಲಸ ಮಾಡು, ಅಂಗಡಿ ಹೋಗ್ಬಾ, ಇದು ತಗೋಬ, ಐಟಮ್ ತಗೋಬ ಅಂತ ಹೇಳೋರು. ನಾವು ಅದೇ ಕೆಲಸ ಮಾಡ್ತಿದ್ರು, ಅದೇ ಜೀವನದಲ್ಲಿ ಬಂದಿದ್ದೀವಿ. ಓದಿರೋ ಸ್ಕೂಲ್ ಕಾಲೇಜ್ ಫೀಲ್ಡ್ಗಿಂತ ಈ ಫೀಲ್ಡ್ ಹೆಂಗಿದೆ ಎಲ್ಲ ನೆನ್ಸ್ಬಿಡಿ ಒಂದ್ಸಲ. ಹೆಂಗಿದೆ ನೋಡಿ ಸರ್, ಅದು ದುಡ್ಡಿರೋರಿಗೆ ಆ ಫೀಲ್ಡು. ನಾವು ದುಡ್ಡು ಮಾಡ್ದಿರೋ ಪ್ರಶ್ನೆ ಅಂತಲ್ಲ. ನಮ್ಮ ಫೀಲ್ಡ್ ನಮಗೆ ಸರಿ, ನನಗೆ ಇದೇ ಇಷ್ಟ. ನನಗೆ ದುಡ್ಡು ಮಾಡೋ ಫೀಲ್ಡ್ಗಿಂತ ಕಾಲೇಜ್ಗಿಂತನೂ ನಮ್ಗೆ ಇದೇ ಫೀಲ್ಡ್ ಇದೇ ಚೆನ್ನಾಗಿದೆ. ನಮಗೆ ಇದೇ ಇಷ್ಟ. ನಮಗೆ ಒಂಥರ ಏನೋ ತಂದೆ ತಾಯಿ ಜೊತೆ ದುಡಿತಾ ಇದ್ದೀನಿ, ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಅದೊಂದು ಗತ್ತೆ ಬೇರೆ, ಲೆವೆಲೇ ಬೇರೆ. ದುಡಿತಾ ಇದ್ದೀವಿ, ಅವ್ರ ಜೊತೆ ಕೆಲಸ ಮಾಡ್ತಿದ್ದೀವಿ. ಅದು ತುಂಬ ಇಷ್ಟ ನನಗೆ. ಇಷ್ಟ ಸರ್, ಏನೂ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಓದೋ ಟೈಮಲ್ಲಿ ತುಂಬ ಓದಿಸೋರು, ಇಂಗ್ಲೀಷ್ ಮೀಡಿಯಮ್ ಓದಿಸಿದ್ರು. ಅದು ಕನ್ನಡ ಮೀಡಿಯಮ್ಮು ಅಲ್ಲ, ಇಂಗ್ಲೀಷ್ ಮೀಡಿಯಮ್ಮೇ ಕಷ್ಟ ಬಿದ್ದು ಓದಿಸೋರು. ನಾವು ಓದಿಲ್ಲ, ನೀನು ಓದಪ್ಪ ಅಂತೆಲ್ಲ ಹೇಳಿದ್ರು, ಓದಿಸೋರು. ಅದೇನೋ ನಮ್ಮ ತಲೆಗೆ ವಿದ್ಯೆ ಹತ್ತಲಿಲ್ಲ ಅಷ್ಟೇ. ವಿದ್ಯೆ ಹತ್ತಲಿಲ್ಲ, ಬುದ್ಧಿ ಇದೆಯಲ್ಲ ವಿದ್ಯೆ. ಮತ್ತು ಎಷ್ಟೋ ಜನ ಓದ್ಬಿಟ್ಟು ನಾವೇನು ಸುಮ್ಮನೆ ಕೂತಿಲ್ಲ ಸರ್. ನಾವು ವಿದ್ಯೆ ಹತ್ಬಿಟ್ಟು ಅವರು ತುಂಬ ಜನ ನಮ್ಮ ಫ್ರೆಂಡ್ಸೇ ಅವರೇ IT ಮಾಡ್ತವ್ರೆ, ಕಂಪ್ನಿಗೆ ಹೋಗ್ತಿದ್ದಾರೆ, IT ಕಂಪ್ನಿಗೆ ಸಾಫ್ಟ್ವೇರ್ ಮಾಡೋರೆ. ಎಲ್ಲ 50 60 ಸಾವಿರ ಸಂಪಾದನೆ ಮಾಡ್ತಾರೆ, ದುಡಿತಾ ಇದ್ದಾರೆ. ನಾವು ಓದಲಿಲ್ಲ ಅಷ್ಟೇ. ಓದಿಲ್ಲ ನಾವು ಸುಮ್ಮನೆ ಕುಂತಿಲ್ಲ, ಕೈ ಕಟ್ಕೊಂಡಲ್ಲ. ತುಂಬ ಕಷ್ಟ ಬಿಟ್ಟಿದ್ದೀವಿ. ಸ್ವಿಗ್ಗಿ ಮಾಡಿದ್ದೀನಿ, ಝೊಮ್ಯಾಟೊ ಮಾಡಿದ್ದೀನಿ, ಆಟೋ ಓಡಿಸಿದ್ದೀನಿ, ಕಾರ್ ಓಡಿಸಿದ್ದೀನಿ, ಪ್ರತಿಯೊಂದು ಎಲ್ಲ ಮಾಡಿದ್ದೀನಿ. ಎಲ್ಲ ಕೆಲಸ ಮಾಡಿ ನನ್ನ ಮೊಬೈಲೇ ತೆಗೆದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಸ್ವಿಗ್ಗಿ ಮತ್ತು ಇನ್ನೊಂದು ಫುಡ್ ಡೆಲಿವರಿ ಬರೋದು ಅಮೆಝಾನ್, ಅದು ಮಾಡಿದ್ದೀನಿ. ಪ್ರತಿಯೊಂದು ಮಾಡಿ ಇವತ್ತು ಚೆನ್ನಾಗಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀವಿ. ನನ್ನಿಂದ ನಾನು ಇನ್ನೊಬ್ರಿಗೂ 4 ಜನಕ್ಕೆ ಹಿಂಗೆ ಮಾಡ್ರಪ್ಪ ಈ ಬಿಸ್ನೆಸ್ಸು ಹಿಂಗೆ ದುಡೀರಿ, ಹಿಂಗೆ ಮಾಡಿ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಹೋಗ್ತಿದ್ದಾರೆ ಆ ತಕ್ಷಣಗೆ. ಅಷ್ಟೇ ಸರ್ ನಾನು ಹೇಳೋದು. ತುಂಬ ಕಷ್ಟ ಬಿದ್ದಿದ್ದೀವಿ, ಮಾಡಿದ್ದೀವಿ ಒಟ್ಟು.